ನಮಸ್ಕಾರ ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರದ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಅರ್ಥಶಾಸ್ತ್ರದ ಹಿನ್ನೆಲೆಯನ್ನ ತಿಳ್ಕೊಂಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ಅರ್ಥಶಾಸ್ತ್ರಕ್ಕೆ ಇರುವಂತಹ ಬೇರೆ ಬೇರೆ ವ್ಯಾಖ್ಯಾನಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಅರ್ಥಶಾಸ್ತ್ರದ ವಿಷಯಗಳ ಬಗ್ಗೆ ಅಥವಾ ವ್ಯಾಖ್ಯಾನಗಳ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಈ ಅರ್ಥಶಾಸ್ತ್ರ ಅನ್ನುವಂತಹ ಶಬ್ದ ಎಲ್ಲಿಂದ ಬಂತು ಅನ್ನೋದು ಮುಖ್ಯ ಆಗುತ್ತೆ. ಅರ್ಥಶಾಸ್ತ್ರ ಅನ್ನುವಂತಹ ಶಬ್ದ ಎರಡು ಗ್ರೀಕ್ ಪದದಿಂದ ಹುಟ್ಟಿಕೊಂಡಿದ್ದು. ಅವು ಯಾವ ಎರಡು ಗ್ರೀಕ್ ಪದದಿಂದ ಹುಟ್ಟಿಕೊಂಡಿರುವಂತಹ ಶಬ್ದಗಳಂತಂದ್ರೆ, ಒಂದು ಓಕೋಸ್ ಅಂತ ಹೇಳಿ ಕರಿತೀವಿ, ಆಮೇಲೆ ಇನ್ನೊಂದೇನು ಅಂತಂದ್ರೆ ನೋಮೋಸ್ ಅಂತ ಹೇಳಿ ಕರಿತೀವಿ. ಇವೆರಡೂ ಕೂಡ ಯಾವ ಭಾಷೆದು ಅಂತಂದ್ರೆ ಗ್ರೀಕ್ ಭಾಷೆದು. ಇದನ್ನ ನೆನಪಿಟ್ಕೊಳ್ಳಿ. ಇದು ಸಾಮಾನ್ಯವಾಗಿ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುವಂತಹ ಒಂದು ಪ್ರಶ್ನೆ. ಈ ಎಕನಾಮಿಕ್ಸ್ ಅನ್ನುವಂತಹ ಪದ ಯಾವ ಭಾಷೆಯಿಂದ ಹುಟ್ಕೊಂಡಿದೆ ಅಂತಂದ್ರೆ ಗ್ರೀಕ್ ಭಾಷೆಯಿಂದ ಹುಟ್ಕೊಂಡಿದೆ ಅಂತ ಹೇಳಿ. ಯಾಕಂತಂದ್ರೆ ಈ ಅರ್ಥಶಾಸ್ತ್ರ ವಿಷಯವನ್ನ ಅಧ್ಯಯನದ ಒಂದು ವಿಷಯ ಅಂತ ಹೇಳಿ ಮೊದಲಿಗೆ ಪ್ರಾರಂಭ ಮಾಡಿದವರು ಯಾರು ಅಂದ್ರೆ ಗ್ರೀಕರೇ ಇದನ್ನ ಪ್ರಾರಂಭ ಮಾಡಿದ್ರು. ಈ ಗ್ರೀಕರ ರಾಜಧಾನಿ ಯಾವುದು ಅಂದ್ರೆ ಅಥೆನ್ಸ್. ಸೊ ಸಾಮಾನ್ಯವಾಗಿ ಈ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಅಂದ್ರೆ ಒಂದು ರಾಷ್ಟ್ರಗಳ ರಾಜಧಾನಿಗಳು ಯಾವುದು ಅಂತ ಹೇಳಿ ಬೇರೆ ಬೇರೆ ರಾಜ್ಯಗಳ ರಾಜಧಾನಿಗಳನ್ನ ನೋಡ್ಕೊಳ್ರಿ, ಆಮೇಲೆ ಅವುಗಳ ಕರೆನ್ಸಿಗಳನ್ನ ನೋಡ್ಕೊಳ್ರಿ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ. ಅದೇ ರೀತಿ ಏನು ಅಂತಂದ್ರೆ ಇದು ಎಕನಾಮಿಕ್ಸ್ ಅನ್ನುವಂತಹ ಶಬ್ದ ಗ್ರೀಕ್ ಭಾಷೆಯ ಎರಡು ಶಬ್ದಗಳಿಂದ ಹುಟ್ಟುಕೊಂಡಿದೆ. ಒಂದು ಓಕೋಸ್ ಮತ್ತೆ ಇನ್ನೊಂದು ನೋಮೋಸ್ ಅಂತ ಹೇಳಿ. ಓಕೋಸ್ ಅಂತಂದ್ರೆ ಏನು, ಗೃಹ ಅಂತ ಹೇಳಿ ಕರೀತೀವಿ, ಹೌಸ್ ಅಂತ ಹೇಳಿ ಕರೆಯೋದು. ನೋಮೋಸ್ ಅಂತಂದ್ರೆ ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣೆ ಅಂತ ಹೇಳಿ ಕರಿತೀವಿ. ಸೊ ಓಕೋಸ್ ಅಂತಂದ್ರೆ ಗೃಹ, ನೋಮೋಸ್ ಅಂತಂದ್ರೆ ನಿರ್ವಹಣೆ. ಒಂದು ಮನೆಯನ್ನ ನಿರ್ವಹಣೆ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ಅಧ್ಯಯನ ಮಾಡೋದನ್ನ ನಾವು ಅರ್ಥಶಾಸ್ತ್ರ ಅಂತ ಹೇಳಿ ಮೊದಲಿಗೆ ಕರಿತಿದ್ವಿ. ಆಮೇಲೆ ಬರ್ತಾ ಬರ್ತಾ ಅದೇನಾಯ್ತು, ಒಂದು ಊರಿನ ನಿರ್ಮಾಣ ಆಯ್ತು, ಆಮೇಲೆ ಒಂದು ದೇಶವನ್ನ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗೋದ್ರ ಬಗ್ಗೆ ಆಯ್ತು, ಅಥವಾ ಇಡೀ ಜಗತ್ತನ್ನ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗೋದ್ರ ಬಗ್ಗೆ ಆಯ್ತು. ಇದೆಲ್ಲವನ್ನ ನಾವು ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ಪರಿಗಣಿಸಿದ್ವಿ. ಇನ್ನೊಂದು ಹೇಳಬೇಕು ಅಂತಂದ್ರೆ, ಮುಂಚೆ ಈ ವಿಷಯಕ್ಕೆ ಅರ್ಥಶಾಸ್ತ್ರ ಅನ್ನುವಂತಹ ಹೆಸರಿರಲಿಲ್ಲ. ಬದಲಾಗಿ ಏನಿತ್ತು ಅಂತಂದ್ರೆ ಅದನ್ನ ವಾರ್ತಾಶಾಸ್ತ್ರ ಅಂತ ಹೇಳಿ ಕರೀತಿದ್ವಿ. ಆಮೇಲೆ ಒಂದು ವಾರ್ತಾಶಾಸ್ತ್ರ ಅನ್ನುವಂತಹ ಹೆಸರನ್ನ ಕರೀತಿದ್ವಿ, ಇನ್ನೊಂದು ಮೃದುಶಾಸ್ತ್ರ ಅಂತ ಹೇಳಿ ಕೂಡ ಕರೀತಿದ್ವಿ. ವಾರ್ತಾಶಾಸ್ತ್ರ ಇದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ಇನ್ನೊಂದು ಹೆಸರಲ್ಲಿ ಇದನ್ನ ಏನಂತ ಕರೀತಿದ್ವಿ, ಮೃದುಶಾಸ್ತ್ರ ಅಂತ ಹೇಳಿ ಕರೀತಿದ್ವಿ. ನಂತರ ಆಲ್ಫರ್ಡ್ ಮಾರ್ಷಲ್ ಅನ್ನುವಂತಹ ಒಬ್ಬ ಅರ್ಥಶಾಸ್ತ್ರಜ್ಞ ಇದನ್ನ ವಾರ್ತಾಶಾಸ್ತ್ರ ಅಥವಾ ಮೃದುಶಾಸ್ತ್ರ ಇದ್ದದ್ದನ್ನ ಬದಲಾಗಿ ಏನ್ ಮಾಡ್ತಾನಂದ್ರೆ ಅರ್ಥಶಾಸ್ತ್ರ ಅಂತ ಹೇಳಿ ಹೆಸರಿಡ್ತಾನೆ. ಸೊ ಅದೇ ರೀತಿ ಈ ಅರ್ಥಶಾಸ್ತ್ರಕ್ಕೆ ಹಲವಾರು ವ್ಯಕ್ತಿಗಳು ಹಲವಾರು ಬೇರೆ ಬೇರೆ ರೀತಿಯಾದಂತಹ ವ್ಯಾಖ್ಯಾನಗಳನ್ನ ನೀಡಿದ್ದಾರೆ. ಅದನ್ನ ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ಏನು ಅಂತಂದ್ರೆ ಸಂಪತ್ತಿನ ವ್ಯಾಖ್ಯಾನ. ಸೊ ಅಂತಂದ್ರೆ ಅರ್ಥಶಾಸ್ತ್ರವನ್ನ ನಾವು ಸಂಪತ್ತಿನ ಕುರಿತು ಅಧ್ಯಯನ ಮಾಡುವುದು ಅಂತ ಹೇಳಿ ಹೇಳಿದವರು ಯಾರು ಅಂದ್ರೆ ಅದು ಅಡಮ್ ಸ್ಮಿತ್ ರವರು. ಸೊ ಈ ಅಡಮ್ ಸ್ಮಿತ್ ರವರನ್ನ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತೀವಿ. ಯಾಕಂತಂದ್ರೆ ಅಡಮ್ ಸ್ಮಿತ್ ಅವರು ರಾಷ್ಟ್ರಗಳ ಸಂಪತ್ತು ಅಂತ ಹೇಳಿ ಒಂದು ಕೃತಿಯನ್ನ ಬರೆದಿದ್ದಾರೆ 1776ರಲ್ಲಿ. ಈ ವರ್ಷವನ್ನು ನೆನ್ಪಿಟ್ಕೊಳ್ರಿ, ಅವರ ಕೃತಿಯನ್ನು ನೆನ್ಪಿಟ್ಕೊಳ್ರಿ. 1776ರಲ್ಲಿ ರಾಷ್ಟ್ರಗಳ ಸಂಪತ್ತು ವೆಲ್ತ್ ಆಫ್ ನೇಷನ್ಸ್ ಅನ್ನುವಂತಹ ಕೃತಿಯಲ್ಲಿ ಅರ್ಥಶಾಸ್ತ್ರದ ಬಗ್ಗೆ ತುಂಬಾ ಡಿಟೇಲ್ಡ್ ಆಗಿ ವಿವರಣೆ ಮಾಡಿರೋದ್ರಿಂದ ಅವರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೀತೀವಿ. ಇವ್ರು ಏನ್ ಹೇಳ್ತಾರೆ ಅಂದ್ರೆ ಅರ್ಥಶಾಸ್ತ್ರ ಅಂತಂದ್ರೆ ಇದು ಸಂಪತ್ತಿನ ಕುರಿತು ಅಧ್ಯಯನ ಮಾಡೋದು. ಅಂದ್ರೆ ಎಕನಾಮಿಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಸ್ಟಡಿ ಆಫ್ ಅ ವೆಲ್ತ್ ಅಂತ ಹೇಳಿದವರು ಯಾರು, ಅಡಮ್ ಸ್ಮಿತ್. ಆಮೇಲೆ ಇನ್ನೊಂದು ವ್ಯಾಖ್ಯಾನಕ್ಕೆ ಬಂದಾಗ ಯೋಗಕ್ಷೇಮದ ವ್ಯಾಖ್ಯಾನ ಅಂತ ಕರಿತೀವಿ. ಇಟ್ ಈಸ್ ಅ ವೆಲ್ಫೇರ್ ಡೆಫಿನಿಷನ್. ಈ ವೆಲ್ಫೇರ್ ಡೆಫಿನಿಷನ್ ಅನ್ನ ಕೊಟ್ಟವರು ಯಾರು ಅಂತಂದ್ರೆ ಆಲ್ಫರ್ಡ್ ಮಾರ್ಷಲ್ ಅವರು. ಸೊ ಇವರೇನ್ ಹೇಳ್ತಾರೆ ಅಂತಂದ್ರೆ ಅರ್ಥಶಾಸ್ತ್ರ ಇದು ಬರೀ ಸಂಪತ್ತಿನ ಕುರಿತು ಅಧ್ಯಯನ ಮಾಡೋದಲ್ಲ, ಆದ್ರೆ ಆರ್ಥಿಕತೆಯಲ್ಲಿ ಇರುವಂತಹ ಜನರ ಯೋಗಕ್ಷೇಮದ ಕುರಿತು ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ ಅಂತ ಹೇಳಿದ್ರು. ಇವರು ಒಂದು ಬುಕ್ ಬರೆದಿದ್ದಾರೆ, ಅದು ಅರ್ಥಶಾಸ್ತ್ರದ ತತ್ವಗಳು ಅಂತ ಹೇಳಿ 1890ರಲ್ಲಿ ಬರೆದಿರುವಂತಹ ಬುಕ್. ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅಂತ ಹೇಳಿ ಕರೀತೀವಿ, ಅರ್ಥಶಾಸ್ತ್ರದ ತತ್ವಗಳು. ಸೊ
ಮಾಡಿದ್ದಾರೆ ಅಂತಂದ್ರೆ ಅರ್ಥಶಾಸ್ತ್ರವನ್ನ ಸಣ್ಣ ಸಣ್ಣ ವಿಷಯಗಳನ್ನಾಗಿ ಅಧ್ಯಯನ ಮಾಡೋದ್ರ ಬಗ್ಗೆ ತುಂಬಾ ಡಿಟೇಲ್ಡ್ ಆಗಿ ವಿವರಣೆ ಕೊಟ್ಟಿದ್ದಾರೆ. ಎಕ್ಸಾಂಪಲ್, ಲಾ ಆಫ್ ಡಿಮಾಂಡ್ ಆಗಿರ್ಬೋದು, ಲಾ ಆಫ್ ಸಪ್ಲೈ ಆಗಿರ್ಬೋದು, ಮಾರ್ಕೆಟ್ ಇಕ್ವಿಲಿಬ್ರಿಯಂ ಬಗ್ಗೆ ಆಗಿರ್ಬೋದು, ಈ ರೀತಿ ಎಲ್ಲ ರೀತಿಯಾಗಿ ವಿವರಣೆ ಕೊಟ್ಟಿದ್ರಿಂದ ಆಲ್ಫರ್ಡ್ ಮಾರ್ಷಲ್ ಅನ್ನ ನಾವು ಇನ್ನೊಂದು ರೀತಿಯಲ್ಲಿ ಫಾದರ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕೂಡ ಕರಿತೀವಿ ಇವರನ್ನ. ಸೊ ಹೀಗಾಗಿ ಆಲ್ಫರ್ಡ್ ಮಾರ್ಷಲ್ ಏನ್ ಹೇಳಿದಾರೆ ಅಂತಂದ್ರೆ ಅರ್ಥಶಾಸ್ತ್ರ ಅನ್ನೋದು ಇದು ಯೋಗಕ್ಷೇಮದ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತ ಹೇಳಿದ್ದಾರೆ. ಇದು ಎರಡನೇ ವ್ಯಾಖ್ಯಾನ ಆಗಿದೆ. ಆಮೇಲೆ ಇನ್ನು ಮೂರನೇ ವ್ಯಾಖ್ಯಾನ ಏನು ಅಂತಂದ್ರೆ ಕೊರತೆಯ ವ್ಯಾಖ್ಯಾನ. ಇಟ್ ಮೀನ್ಸ್ ಸ್ಕ್ಯಾರ್ಸಿಟಿ ಡೆಫಿನೇಷನ್. ಸೊ ಇಲ್ಲೇನ್ ಹೇಳುತ್ತೆ ಅಂತಂದ್ರೆ ಎಕನಾಮಿಕ್ಸ್ ಇಸ್ ಅ ಸ್ಟಡಿ ಆಫ್ ಸ್ಕ್ಯಾರ್ಸಿಟಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಮಾನವನ ಬಯಕೆಗಳು ಅಪರಿಮಿತವಾಗಿವೆ, ಆದ್ರೆ ನಮ್ಮ ಹತ್ರ ಇರುವಂತಹ ಸಂಪನ್ಮೂಲಗಳೇನಾದವಂದ್ರೆ ಬಹಳಷ್ಟು ಮಿತವಾಗಿದ್ದಾವೆ. ದಟ್ ಈಸ್ ವಾಟ್ ವಿ ಸೇ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅಂಡ್ ದ ವಾಂಟ್ಸ್ ವಾಟ್ ವಿ ಆರ್ ವೆರಿ ಲಿಮಿಟೆಡ್. ಸೊ ಆ ರೀತಿ ಇದ್ದಾಗ ಬಯಕೆಗಳು ಅಪರಿಮಿತವಿದ್ದಾಗ ಸಂಪನ್ಮೂಲ ಕಡಿಮೆ ಇದ್ದಾಗ ಕೊರತೆ ಉಂಟಾಗತ್ತೆ. ಸೊ ಆ ಕೊರತೆಯನ್ನ ಕುರಿತು ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ ಅಂತ ಹೇಳಿದವರು ಯಾರು ಅಂತಂದ್ರೆ ಲಿಯೋನಲ್ ರಾಬಿನ್ಸನ್ ಅವರು. ಲಿಯೋನಲ್ ರಾಬಿನ್ಸನ್ ಅವರು ಒಂದು ಬುಕ್ ಅನ್ನ ಬರೆದಿದ್ದಾರೆ. ಅವರ ಕೃತಿ ಯಾವುದು ಅಂದ್ರೆ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ, ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ಸ್ ಅಂತ ಹೇಳಿ. ಅದರಲ್ಲಿ ನಮ್ಮ ದೇಶದಲ್ಲಿರುವಂತಹ ಅಥವಾ ಬೇರೆ ಎಲ್ಲಾ ದೇಶದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಕೊರತೆ ಅನ್ನೋದು ಇದ್ದೇ ಇರುತ್ತೆ. ಆ ಕೊರತೆಯನ್ನ ನೀಗಿಸ್ಕೊಳ್ಳಿಕ್ಕೆ ಏನು ಒಂದಲ್ಲ ಒಂದು ಆರ್ಥಿಕ ಚಟುವಟಿಕೆಗಳನ್ನ ನಾವು ತೊಡಗ್ತೀವಿ, ಅದೆಲ್ಲದರ ಕುರಿತು ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ ಅಂತ ಹೇಳಿದವರು ಲಿಯೋನಲ್ ರಾಬಿನ್ಸನ್. ಹೀಗಾಗಿ ಈ ಸ್ಕ್ಯಾರ್ಸಿಟಿ ಡೆಫಿನಿಷನ್ ಅನ್ನ ಯಾರು ಕೊಟ್ಟರು ಅಂತಂದಾಗ ಲಿಯೋನಲ್ ರಾಬಿನ್ಸನ್ ಅವರು ಕೊಟ್ಟರು ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಕೊನೆಯದಾಗಿರುವಂತಹ ವ್ಯಾಖ್ಯಾನ ಯಾವುದು ಅಂದ್ರೆ ಬೆಳವಣಿಗೆಯ ವ್ಯಾಖ್ಯಾನ. ದಟ್ ಇಸ್ ದ ಡೆಫಿನಿಷನ್ ಆಫ್ ಅ ಡೆವಲಪ್ಮೆಂಟ್ ಅಂತ ಹೇಳಿ ಕರೀತೀವಿ. ಸೊ ಈ ಬೆಳವಣಿಗೆಯನ್ನ ವ್ಯಾಖ್ಯಾನವನ್ನ ಕೊಟ್ಟೋರು ಇಬ್ಬರು, ಒಬ್ರು ಜೆ.ಎಂ. ಕೀನ್ಸ್ ಅವರು ಕೊಟ್ಟಿದ್ದಾರೆ, ಇನ್ನೊಬ್ರು ಲಿಯೋನಲ್ ರಾಬಿನ್ಸನ್ ಅವರು ಕೊಟ್ಟಿದ್ದಾರೆ. ಸೊ ಇವರಿಬ್ಬರ ಪ್ರಕಾರ ಅರ್ಥಶಾಸ್ತ್ರ ವಿಷಯ ಏನು ಅಂತಂದ್ರೆ ಆರ್ಥಿಕತೆ ಯಾವ ರೀತಿ ಬೆಳವಣಿಗೆ ಆಗತ್ತೆ ಅನ್ನೋದರ ಕುರಿತು ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಅದೇ ರೀತಿ ಜೆ.ಎಂ. ಕೀನ್ಸ್ ಅವರು ಒಂದು ಕೃತಿಯನ್ನ ಬರೆದಿದ್ದಾರೆ, ಉದ್ಯೋಗ, ಬಡ್ಡಿ ಹಾಗೂ ಹಣದ ಸಾಮಾನ್ಯ ಸಿದ್ಧಾಂತ. 1936ರಲ್ಲಿ ಬರೆದಿದ್ದಾರೆ. ಉದ್ಯೋಗ, ಬಡ್ಡಿ ಹಾಗೂ ಹಣದ ಸಾಮಾನ್ಯ ಸಿದ್ಧಾಂತ ಅಂದ್ರೆ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ ಅಂತ ಹೇಳಿ ಕರಿತೀವಿ. ಸೊ ಈ ಬುಕ್ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅರ್ಥಶಾಸ್ತ್ರವನ್ನ ಕುರಿತು ನಾವು ಸಮಗ್ರವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಒಂದು ಆರ್ಥಿಕತೆ ಬೆಳವಣಿಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಹೀಗಾಗಿ ಜೆ.ಎಂ. ಕೀನ್ಸ್ ಅನ್ನ ನಾವು ಇನ್ನೊಂದು ಹೆಸರಲ್ಲಿ ಏನಂತ ಕರಿತೀವಿ, ಫಾದರ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಕೂಡ ಕರೀತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ 4 ಡೆಫಿನಿಷನ್ಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಸಂಪತ್ತಿನ ವ್ಯಾಖ್ಯಾನ, ಸ್ಟಡಿ ಆಫ್ ಅ ವೆಲ್ತ್. ಇದು ಯಾರು ಕೊಟ್ಟಿದ್ದಾರೆ? ಕ್ವಶನ್ಸ್ ಈ ರೀತಿ ಬರ್ತವೆ. ಈ ಸಂಪತ್ತಿನ ವ್ಯಾಖ್ಯಾನವನ್ನ ಕೊಟ್ಟೋರು ಯಾರು? ಅಡಮ್ ಸ್ಮಿತ್ ಅವರು ಕೊಟ್ಟಿದ್ದಾರೆ. ಇವರು ಬರೆದಿರುವಂತಹ ಬುಕ್ ಯಾವುದು? ವೆಲ್ತ್ ಆಫ್ ನೇಷನ್. ಇವರು ಅನೇಕ ಬುಕ್ಗಳನ್ನು ಬರೆದಿದ್ದಾರೆ. ಅತಿ ಹೆಚ್ಚು ಫೇಮಸ್ ಇರೋದು ವೆಲ್ತ್ ಆಫ್ ನೇಷನ್ಸ್, ರಾಷ್ಟ್ರಗಳ ಸಂಪತ್ತು, 1776ರಲ್ಲಿ ಬರೆದಿದ್ದು. ನೆಕ್ಸ್ಟ್ ವೆಲ್ಫೇರ್ ಡೆಫಿನಿಷನ್, ಯೋಗಕ್ಷೇಮದ ವ್ಯಾಖ್ಯಾನವನ್ನ ಕೊಟ್ಟೋರು ಯಾರು? ಆಲ್ಫರ್ಡ್ ಮಾರ್ಷಲ್. ಇವರನ್ನ ನಾವು ಫಾದರ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತ ಕೂಡ ಕರಿತೀವಿ, ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ ಅಂತ. ಇವ್ರು ಬರೆದಿರೋ ಬುಕ್ ಯಾವುದು? ಅರ್ಥಶಾಸ್ತ್ರದ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್, ಬರೆದಿದ್ದು 1890ರಲ್ಲಿ. ಆಮೇಲೆ ಮೂರನೇದು ಸ್ಕ್ಯಾರ್ಸಿಟಿ ಡೆಫಿನಿಷನ್, ಕೊರತೆಯ ವ್ಯಾಖ್ಯಾನವನ್ನ ಕೊಟ್ಟೋರು ಯಾರು? ಲಿಯೋನಲ್ ರಾಬಿನ್ಸನ್. ಇವ್ರು ಯಾವ ಬುಕ್ ಬರೆದಿದ್ದಾರೆ? ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ, ದಟ್ ಇಸ್ ಸಿಗ್ನಿಫಿಕೆನ್ಸ್ ಅಂಡ್ ನೇಚರ್ ಆಫ್ ಎಕನಾಮಿಕ್ಸ್. ದೆನ್ ಬೆಳವಣಿಗೆಯ ವ್ಯಾಖ್ಯಾನ, ಡೆಫಿನಿಷನ್ ಆಫ್ ಡೆವಲಪ್ಮೆಂಟ್ ಆರ್ ಗ್ರೋತ್ ಅಂತ ಕರಿತೀವಿ. ಇದನ್ನ ಡೆಫಿನಿಷನ್ ಕೊಟ್ಟವರು ಜೆ.ಎಂ. ಕೀನ್ಸ್ ಮತ್ತೆ ಲಿಯೋನಲ್ ರಾಬಿನ್ಸನ್. ಸೊ ಜೆ.ಎಂ. ಕೀನ್ಸ್ ಅನ್ನ ನಾವು ಫಾದರ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕೂಡ ಕರಿತೀವಿ. ಏನು? ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಅಂತ. ಇವ್ರು ಬರೆದಿರೋ ಬುಕ್ ಯಾವುದು? ಉದ್ಯೋಗ, ಬಡ್ಡಿ ಹಾಗೂ ಹಣದ ಸಾಮಾನ್ಯ ಸಿದ್ಧಾಂತ, ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ.
ನೆಕ್ಸ್ಟ್ ಹೋದಾಗ ಇದೇ ರೀತಿ ಎಕನಾಮಿಕ್ಸ್ ಅಲ್ಲಿ ಫರ್ದರ್ ಪಾಯಿಂಟ್ ಹೋದಾಗ ನಾವು ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇದು ಬಹಳಷ್ಟು ಇಂಪಾರ್ಟೆಂಟ್. ಇದರಲ್ಲಿ ಇದು ಕೂಡ ನೀವು ಯಾವುದನ್ನ ಯಾರು ಬರೆದ್ರು, ಯಾವ ವ್ಯಾಖ್ಯಾನವನ್ನ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ ಹೊಂದಿಸಿ ಬರೆಯೋ ರೀತಿಯಲ್ಲಿ ಕ್ವಶನ್ ಅನ್ನ ಕೇಳಿರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಆಮೇಲೆ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಬಂದಾಗ ಮೇನ್ ಆಗಿ ನಮ್ಮ ದೇಶದಲ್ಲಿ ಪ್ರತಿಯೊಂದು ಆರ್ಥಿಕ ಚಟುವಟಿಕೆಗಳು ನಡೆಯೋದು ಈ 4ರಿಂದಾನೆ. ಯಾವ್ಯಾವುದದು? ಒಂದು ಉತ್ಪಾದನೆ, ಒಂದು ಅನುಭೋಗ, ಒಂದು ವಿತರಣೆ, ಒಂದು ವಿನಿಮಯ. ನಾನು ಆಗಲೇ ಹೇಳಿದಾಗೆ ಮಾನವನ ಬಯಕೆಗಳು ಅಪರಿಮಿತವಾಗಿದ್ದಾವೆ, ಆದರೆ ಅದನ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳಿಕ್ಕೆ ಇರುವಂತಹ ರಿಸೋರ್ಸ್ ಏನಿದೆ ಬಹಳಷ್ಟು ಕಡಿಮೆ ಇದೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಲೇಬೇಕಾಗ್ತೈತಿ. ಆ ಆರ್ಥಿಕ ಚಟುವಟಿಕೆಗಳು ಯಾವುವು ಅಂದ್ರೆ ಮೊದಲನೇದು ಉತ್ಪಾದನೆ, ಪ್ರೊಡಕ್ಷನ್, ಕನ್ಸಂಪ್ಷನ್, ಎಕ್ಸ್ಚೇಂಜ್ ಅಂಡ್ ಡಿಸ್ಟ್ರಿಬ್ಯೂಷನ್. ಉತ್ಪಾದನೆ ಅಂತಂದ್ರೆ ಏನು? ಇದು ಉತ್ಪಾದನೆ ಅಂದ್ರೆ ಸರಕುಗಳನ್ನು ಉತ್ಪಾದನೆ ಮಾಡೋದಷ್ಟೇ ಅಲ್ಲ, ಆದ್ರೆ ಸರಕು ಸೇವೆಗಳು ಎರಡನ್ನೂ ಒಟ್ಟಿಗೆ ಸೇರಿಸಿದಾಗ ಅದು ಉತ್ಪಾದನೆ ಆಗುತ್ತೆ. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗೂಡ್ಸ್ ಆಗಿರ್ಬೋದು, ಸರ್ವಿಸಸ್ ಅನ್ನ ರೆಂಡರ್ ಮಾಡೋದು, ಅಗ್ರಿಕಲ್ಚರ್ ಕೃಷಿ ಆಗಿರ್ಬೋದು, ಪಶುಸಂಗೋಪನೆ ಆಗಿರ್ಬೋದು, ಆಮೇಲೆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋದಾಗಿರ್ಬೋದು, ಎಲ್ಲವನ್ನ ಕೂಡ ನಾವೇನಂತ ಕರಿತೀವಿ? ಉತ್ಪಾದನೆ ಅಂತ ಕರಿತೀವಿ. ಇನ್ನು ಉತ್ಪಾದನೆ ಆದ್ಮೇಲೆ, ಈ ಉತ್ಪಾದನೆಯನ್ನ ಮಾಡಿದಾದ್ಮೇಲೆ ಏನ್ ಮಾಡ್ತೀವಿ? ಅನುಭೋಗ ಮಾಡ್ತೀವಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಅವ್ರು ವಾಂಟ್ ಸ್ಯಾಟಿಸ್ಫೈ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಪ್ರೊಡಕ್ಷನ್ ಮಾಡ್ತಾರೆ. ಆ ಪ್ರೊಡಕ್ಷನ್ ಮಾಡಿದ್ದನ್ನ ನೆಕ್ಸ್ಟ್ ಏನ್ ಮಾಡ್ತೀವಿ? ಯೂಸ್ ಮಾಡ್ಕೊಳ್ತೀವಿ. ಅದನ್ನ ಅನುಭೋಗ ಅಂತ ಹೇಳಿ ಕರಿತೀವಿ. ಆಮೇಲೆ ವಿನಿಮಯ, ಪ್ರೊಡ್ಯೂಸ್ ಮಾಡಿರೋದನ್ನ ಎಲ್ಲ ಕಡೆ ವಿನಿಮಯ ಮಾಡ್ಬೇಕಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ಏನಂತ ಕೊಡ್ತಾರೆ? ಮಾರುಕಟ್ಟೆ ಅಂತ ಹೇಳಿ ಕೊಡ್ತಾರೆ, ಮಾರ್ಕೆಟ್. ಸೊ ಮಾರುಕಟ್ಟೆಯ ಮುಖಾಂತರ ಎಲ್ಲ ಕಡೆಗೆ ಅದನ್ನ ವಿತರಣೆ ಮಾಡೋದು, ಪ್ರತಿಯೊಬ್ಬರಿಗೂ ಕೂಡ ಅದು ದೊರಕೆ ಹಾಗೆ ಮಾಡೋದು, ಅದನ್ನ ನಾವೇನಂತ ಕರಿತೀವಿ? ವಿನಿಮಯ ಅಂತ ಹೇಳಿ ಕರಿತೇವೆ. ಸಾರಿ, ಮಾರುಕಟ್ಟೆಯಿಂದ ಮಾಡೋದು ವಿನಿಮಯ. ಆಮೇಲೆ ಲಾಸ್ಟ್ 4ನೇ ಉಳಿಯೋದೇನು ಅಂತಂದ್ರೆ ವಿತರಣೆ, ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಸೊ ಡಿಸ್ಟ್ರಿಬ್ಯೂಷನ್ ಏನ್ ಮಾಡ್ತೀವಿ? ಇಲ್ಲಿ ಉತ್ಪಾದನೆ, ಅನುಭೋಗ, ವಿನಿಮಯ ಬಂದಿರುವಂತಹ ಆದಾಯವನ್ನ ಪ್ರತಿಯೊಬ್ಬರಿಗೂ ಕೂಡ ವಿತರಣೆ ಮಾಡೋದು. ಯಾವ ರೀತಿಯಲ್ಲಿ ವಿತರಣೆ ಮಾಡೋದು? 4 ಉತ್ಪಾದನಾಂಗಗಳಿಗೆ. 4 ಉತ್ಪಾದನಾಂಗಗಳು ಯಾಕೆ ಹಾಗಾದ್ರೆ? ಅಂದ್ರೆ ಪ್ರತಿಯೊಂದು ವಸ್ತುವನ್ನ ಉತ್ಪಾದನೆ ಮಾಡಬೇಕು ಅಂದ್ರೆ 4 ಉತ್ಪಾದನಾ ಅಂಗಗಳು ಬೇಕೇ ಬೇಕಾಗತ್ತೆ. ಅವುಗಳನ್ನ ನಾವು 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿ ಕರಿತೀವಿ. ಯಾವ್ಯಾವುದು? ಒಂದು ಭೂಮಿ, ಒಂದು ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಸೊ ಭೂಮಿ ಬೇಕು. ಭೂಮಿ ಅಂತಂದ್ರೆ ಬರೀ ಲ್ಯಾಂಡ್ ಅಲ್ಲ, ನೈಸರ್ಗಿಕ ಸಂಪನ್ಮೂಲಗಳ ಪ್ರತಿಯೊಂದನ್ನು ಕೂಡ ನಾವು ಭೂಮಿ ಅಂತಾನೆ ಕರಿತೀವಿ. ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವೇನ್ ಮಾಡ್ತೀವಿ? ಬಾಡಿಗೆಯಾಗಿ ತಗೊಳ್ತೀವಿ. ಅವಾಗ ಅದಕ್ಕೆ ಏನ್ ಮಾಡ್ಬೇಕು? ಭೂಮಿಯನ್ನ ತಗೊಂಡಿದೀವಿ ಅಂತಂದ್ರೆ ಅದಕ್ಕೆ ಪ್ರತಿಫಲವಾಗಿ ಬಾಡಿಗೆ ಅಥವಾ ಗೇಣಿಯನ್ನ ಕಟ್ಟಬೇಕಾಗುತ್ತೆ. ಆಮೇಲೆ ಶ್ರಮವನ್ನ, ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿ ಶ್ರಮವನ್ನ ಅಂದ್ರೆ ಲೇಬರ್ಸ್ ಅನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತೀವಿ. ಅವರಿಗೆ ಪ್ರತಿಫಲವಾಗಿ ನಾವೇನ್ ಕೊಡ್ತೀವಿ ಅಂತಂದ್ರೆ ಕೂಲಿಯನ್ನ ಕೊಡ್ಬೇಕಾಗುತ್ತೆ. ಆಮೇಲೆ ಬಂಡವಾಳ, ಕ್ಯಾಪಿಟಲ್. ಸೊ ಈ ಕ್ಯಾಪಿಟಲ್ ಅಂತಂದ್ರೆ ಏನು? ಹಣಕಾಸಿನ ಬಂಡವಾಳ ಮಾತ್ರ ಅಲ್ಲ, ಯಂತ್ರೋಪಕರಣಗಳನ್ನು ಕೂಡ ಏನ್ ಮಾಡಿರ್ತೀವಿ? ನಾವು ತಗೊಂಡಿರ್ತೀವಿ. ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಬಡ್ಡಿಯನ್ನ ಕಟ್ಟಬೇಕಾಗತ್ತೆ. ಆಮೇಲೆ ಕೊನೆಯದಾಗಿ ಇದನ್ನೆಲ್ಲ ಕಟ್ಟಿದಾದ್ಮೇಲೆ, ಒಂದು ಉತ್ಪಾದನೆ ಮಾಡಿದ್ಮೇಲೆ, ಸೊ ಅದನ್ನ ಮಾರಾಟ ಮಾಡಿದ್ಮೇಲೆ ಇದಕ್ಕೆಲ್ಲ ಭೂಮಿ ತಗೊಂಡಾಗ ಅದಕ್ಕೆ ಗೇಣಿ ಕೊಟ್ಟು, ಶ್ರಮಕ್ಕೆ ಕೂಲಿ ಕೊಟ್ಟು, ಬಂಡವಾಳಕ್ಕೆ ಬಡ್ಡಿಯನ್ನ ಕೊಟ್ಟು ಆದ್ಮೇಲೆ ಆ ಸಂಘಟನೆಗೆ ಉಳಿಯೋದನ್ನ ನಾವೇನಂತ ಕರಿತೀವಿ? ಲಾಭ ಅಂತ ಹೇಳಿ ಕರಿತೀವಿ. ಇದನ್ನ ಆರ್ಥಿಕ ಚಟುವಟಿಕೆಗಳು ಇನ್ವಾಲ್ವ್ ಮಾಡುತ್ತೆ. ಆಮೇಲೆ ಮುಂದಿನ ತರಗತಿ